ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ AMR. ಸೊ AMR ಅಂತಂದ್ರೆ ಆಂಟಿ ಮೈಕ್ರೋಬಿಲ್ ರೆಸಿಸ್ಟೆನ್ಸ್ ಅಂತ. ಓಕೆ, ಆಂಟಿ ಮೈಕ್ರೋಬಿಲ್ ಪ್ರತಿರೋಧಕತ್ವ ಇದು ಯಾವಾಗಲೂ ಟಾಪಿಕ್ ನ್ಯೂಸ್ ಅಲ್ಲಿ ಇರುತ್ತೆ. ಆಂಟಿ ಮೈಕ್ರೋಬಿಲ್ ರೆಸಿಸ್ಟೆನ್ಸ್ ಅಂತ, ಆಂಟಿ ಮೈಕ್ರೋಬಿಲ್ ಪ್ರತಿರೋಧಕತ್ವ. ಓಕೆ ಸರಿ, ಇವಾಗ ನೋಡಿ, ನಾವು ಪ್ಯಾಥೋಜನ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ ಯಾವಾಗಲೂ. ಅಂದರೆ ರೋಗಕಾರಕಗಳು, ಆಯ್ತಾ? ನೋಡಿ ಪ್ಲೀಸ್, ಪ್ಯಾಥೋಜನ್ಸಲ್ಲಿ 4 ಥರ ಇದಾವೆ: ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ಪ್ಯಾರಾಸೈಟ್. ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು ಮತ್ತು ಪರಾವಲಂಬಿಗಳು. ಆಯ್ತಾ? ಒಂದು ನಿಮಿಷ ಹಂಗೆ ಇಟ್ಕೋಬೋದು. ಆಯ್ತಾ ಸರ್? ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ ಆರ್ ಕಾಲ್ಡ್ ಅಸ್, ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನ. ಆಯ್ತಾ ಸರಿ. ಈಗ ಸರ್ ಪ್ಲೀಸ್, ನಾನು ಕಾಮನ್ ಆಗಿ ಯಾವಾಗಲೂ ಒಂದು ಎಕ್ಸಾಂಪಲ್ ಕೊಡೋದು ಆಂಟಿ ಮೈಕ್ರೋಬಿಲ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ. ಸರ್, ಈಗ ಕರೋನಾ ಅದು ವೈರಸ್ಸ, ಬ್ಯಾಕ್ಟೀರಿಯಾ, ಫಂಗಸ್ಸ, ಪ್ಯಾರಾಸೈಟ್? ಈಗ ಕರೋನಾ ಬಂತು ಅಂತ ಇಟ್ಕೊಳ್ಳೋಣ, ಆಯ್ತಾ? ಏನು ನುಂಗ್ತೀರಾ? ಆಯ್ತಾ? ಡೋಲೋಸಿಫ್ಟಿನ್ ನುಂಗ್ತೀರಾ? ಆಯ್ತು, ಕರೋನಾ ಕ್ಯೂರ್ ಆಯ್ತು. ಆಯ್ತಾ? ಮತ್ತೆ ಸೆಕೆಂಡ್ ವೇವ್ ಬಂತು, ಅವಾಗಲೂ ಮತ್ತೆ ಡೋಲೋಸಿಫ್ಟಿನ್ ನುಂಗ್ತೀರ, ಮತ್ತೆ ಕ್ಯೂರ್ ಆಯಿತು. ಮತ್ತೆ ಥರ್ಡ್ ವೇವ್ ಬಂತು, ಅವಾಗಲೂ ಡೋಲೋಸಿಫ್ಟಿನ್ ನುಂಗ್ತೀರ, ಮತ್ತೆ ಕ್ಯೂರ್ ಆಯಿತು. ಫೋರ್ತ್ ವೇವಲ್ಲಿ ಮತ್ತೆ ಕರೋನಾ ಬಂದರೆ ಡೋಲೋಸಿಫ್ಟಿ ವರ್ಕ್ ಆಗುತ್ತಾ? ಯಾಕೆ? ಅವಾಗ ಏನಾಗಿರುತ್ತೆ ನೋಡಿ, ಪ್ಯಾಥೋಜನ್ಸು ಟ್ರೀಟ್ಮೆಂಟ್ಗಳ ವಿರುದ್ಧ ಮ್ಯೂಟೇಷನ್ಸ್ ಮಾಡ್ಕೊಂಡು, ಟ್ರೀಟ್ಮೆಂಟ್ಗಳ ವಿರುದ್ಧ ರೂಪಾಂತರವನ್ನು ಕೈಗೊಂಡು ಮ್ಯೂಟೇಷನ್ಸ್ ಮಾಡ್ಕೊಂಡು ರೆಸಿಸ್ಟೆನ್ಸ್ ಅನ್ನ ಬಿಲ್ಡ್ ಮಾಡ್ಕೊಂಡ್ಬಿಡುತ್ತೆ. ಓಕೆ, ಇದನ್ನ ಆಂಟಿ ಮೈಕ್ರೋಬಿಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಓಕೆ, ಪ್ಯಾಥೋಜನ್ಸು ರೋಗಕಾರಕಗಳು, ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಶಿಲೀಂಧ್ರ ಇರ್ಬೋದು, ಪರಾವಲಂಬಿ ಇರ್ಬೋದು, ಇವು ಅಸ್ತಿತ್ವದಲ್ಲಿರುವ ಚಿಕಿತ್ಸೆಗಳ ವಿರುದ್ಧ ರೂಪಾಂತರ, ಮ್ಯೂಟೇಷನ್ಸ್ ಅನ್ನು ಕೈಗೊಂಡು ತಮ್ಮ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತವೆ. ದಿಸ್ ಇಸ್ ಕಾಲ್ಡ್ ಅಸ್ ಆಂಟಿ ಮೈಕ್ರೋಬಿಲ್ ರೆಸಿಸ್ಟೆನ್ಸು. ಅವಾಗ ಎಲ್ಲ ಟ್ರೀಟ್ಮೆಂಟು ಫೇಲ್ ಆಗುತ್ತೆ. ಕಷ್ಟಪಟ್ಟು ಆವಿಷ್ಕಾರ ಮಾಡಿರ್ತಕ್ಕಂಥ ಆಂಟಿಬಯೋಟಿಕ್ಸ್ ಎಲ್ಲ ಫೇಲ್ ಆಗ್ತವೆ. ಆಯ್ತಾ? ಆಂಟಿಬಯೋಟಿಕ್ಸ್ ಫೇಲ್ ಆಯಿತು ಅಂತಂದ್ರೆ ಜೀವ ಉಳಿಯಲ್ಲ. ಫಾರ್ ದ್ಯಾಟ್ ರೀಸನ್ ಆಂಟಿ ಮೈಕ್ರೋಬಿಲ್ ರೆಸಿಸ್ಟೆನ್ಸ್ ಇಸ್ ಎ ಗ್ಲೋಬಲ್ ಕನ್ಸರ್ನ್. ನೋಡಿ, ಭಾರತದಲ್ಲಿ ಯಾವ ಮಾತ್ರನೂ ವರ್ಕ್ ಆಗದೆ ವರ್ಷಕ್ಕೆ 7 ಲಕ್ಷ ಜನ ಸಾಯ್ತಾರೆ. ಯಾವ ಮಾತ್ರನೂ ವರ್ಕ್ ಆಗ. ಆಯ್ತಾ? ಸರಿ, ಈಗ ಲಿಸನ್ ಹಿಯರ್, ವರ್ಕ್ ಆಗಲ್ಲ. ನೋಡಿ, ಈಗ ನೀವು ಗಮನಿಸ್ಬೇಕು. ನಾವು ಚಿಕ್ಕವರಿದ್ದಾಗ, ನೀವು ಚಿಕ್ಕವರಿದ್ರಿ, ಆಯ್ತಾ? ವೆನ್ ವಿ ವರ್ ಯಂಗ್, ಆಯ್ತಾ? ಪ್ಲೀಸ್ ಕೇಳಿಸ್ಕೊಳ್ಳಿ. ಪ್ಯಾರಾಸಿಟಮಲ್ ಕೊಡಬೇಕಾದ್ರೆ, ಪ್ಯಾರಾಸಿಟಮಲ್ಲು ಬರೀ 350 mg ಕೊಡೋರು ಅವಾಗ. 15 years ಬ್ಯಾಕ್ ಐಮ್ ಟೆಲಿಂಗ್. 350 mg ಪ್ಯಾರಾಸಿಟಮಲ್ ಕ್ಯೂರ್ ಆಗ್ತಿತ್ತು. ಈಗ ಕ್ಯೂರ್ ಆಗಲ್ಲ. ವಿ ನೀಡ್ 650 mg. ಬೇಕಾದ್ರೆ ನೋಡಿ, ಇನ್ನೂ 15 ವರ್ಷ ಆದಮೇಲೆ 650 ವರ್ಕ್ ಆಗಲ್ಲ. ಆಗ ಡೋಲೋ 950 ಬಂದಿರುತ್ತೆ. ವರ್ಕ್ ಆಗಲ್ಲ. ಬಿಕಾಸ್ ಪ್ಯಾಥೋಜನ್ಸ್ ಆರ್ ಬಿಲ್ಡಿಂಗ್ ದರ್ ರೆಸಿಸ್ಟೆನ್ಸ್. ರೋಗಕಾರಕಗಳು ತಮ್ಮ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾರೆ. ಮತ್ತೆ ನೋಡಿ, ಪ್ಯಾಥೋಜನ್ಸು ರೋಗಕಾರಕಗಳು ನೋಡಿ ರೂಪಾಂತರವನ್ನು ಕೈಗೊಂಡು ಚಿಕಿತ್ಸೆಗಳ ವಿರುದ್ಧ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಪ್ಯಾಥೋಜನ್ಸ್ ಅನ್ನ ನಾವು ಸೂಪರ್ ಬಗ್ಸ್ ಅಂತ ಕರಿತೀವಿ. ಏನು ಕರಿತೀವಿ ಸರ್? ಸೂಪರ್ ಬಗ್ಸ್. The pathogens which build the resistance against the treatment are called as superbugs. ಆಯ್ತಾ? ಇದಕ್ಕೆ ನಾನು ಯಾವಾಗಲೂ ಈ ಟಾಪಿಕ್ ಮಾಡ್ಬೇಕಾದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ. ಒಂದು ಅವೇರ್ನೆಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವೇನು ತಪ್ಪು ಮಾಡ್ತಿದ್ರೆ ನಿಮ್ಗೆ ಅರಿವಾಗುತ್ತೆ. ಈಗ ಸಾಮಾನ್ಯವಾಗಿ ಎಲ್ಲರೂ ಮಾಡೋಂಥ ಮಿಸ್ಟೇಕು ಇದು ಮಾಡಬಾರ್ದು ಅಂತ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ. ಈ ಟಾಪಿಕ್ ಮಾಡ್ಬೇಕಾದ್ರೆಲ್ಲ ಮಾಡ್ತೀನಿ.
ಸರ್ ಈಗ ನಿಮ್ಗೆ ಜ್ವರ ಬರುತ್ತೆ, ಜ್ವರ ಬಂದಾಗ ಡಾಕ್ಟ್ರ್ ಹತ್ರಕ್ಕೆ ಹೋಗ್ತಾರೆ, ಡಾಕ್ಟ್ರು ಪ್ಯಾರಾಸಿಟಮಲ್ ಕೊಡ್ತಾರೆ. ಓಕೆ, ಒಂದು 3 ದಿನ ಬೆಳಗ್ಗೆ ರಾತ್ರಿ ತಗೊಳ್ಳಿ, ಕ್ಯೂರ್ ಆಗುತ್ತೆ. ತಗೊಂಡ್ರಿ, ಕ್ಯೂರ್ ಆಗಲಿಲ್ಲ, ಮತ್ತೆ ಡಾಕ್ಟ್ರ್ ಹತ್ರಕ್ಕೆ ಹೋಗ್ತಾರೆ. ಆವಾಗ ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಅಮಾಕ್ಸಿಲಿನ್ ಅಂತ ಇರುತ್ತದೆ. ಇಟ್ಸ್ ಎ ಬೇಸಿಕ್ ಆ್ಯಂಟಿಬಯೋಟಿಕ್ ಬೇಸಿಕಲಿ, ಆಯಿತಾ? ಬೇಸಿಕ್ ಆ್ಯಂಟಿಬಯೋಟಿಕ್ ಅದು ನಿಮಗೆ ಕೊಡೋದೇ ಫಸ್ಟ್ ಬೇಸಿಕ್ ಆ್ಯಂಟಿಬಯೋಟಿಕ್ ಅಮಾಕ್ಸಿಲಿನ್. ಇದು ನಾನು 3 ದಿನ ತಗೊಳ್ಳಿ ಹೋಗುತ್ತೆ ಅಂತ ಹೇಳ್ತಾರೆ, ಆಯಿತಾ? ಬೆಳಗ್ಗೆ ರಾತ್ರಿ ತಗೊಂತಾರೆ, ಆದರೂ ಜ್ವರ ಕಮ್ಮಿ ಆಗಲಿಲ್ಲ, ಮತ್ತೆ ಡಾಕ್ಟ್ರ್ ಹತ್ರಕ್ಕೆ ಹೋಗ್ತಾರೆ. ಸರ್ ರಕ್ತ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಾರೆ. ಮಲೇರಿಯಾನೋ, ಟೈಫಾಯ್ಡೋ, ಡೆಂಗ್ಯೂನೋ, ಚಿಕನ್ ಗುನ್ಯನೋ ಒಂದು ಆಗಿರುತ್ತೆ. ಓಕೆ, ಅವಾಗ ಅವರು ಹೈ ಲೆವೆಲ್ ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಅಜಿಥ್ರೋಮೈಸಿನ್ ಅಂತ. ಓಕೆ, ಇಟ್ಸ್ ಎ ಹೈ ಲೆವೆಲ್ ಆ್ಯಂಟಿಬಯೋಟಿಕ್. ಅಜಿಥ್ರೋಮೈಸಿನ್ ನುಂಗಿದ ತಕ್ಷಣ ಬೆಳಗ್ಗೆ ಅಷ್ಟೊತ್ತಿಗೆ ಜ್ವರ ಮಾಯ ಆಗಿರುತ್ತೆ. ನೀವೇನು ಮಾಡ್ತೀರಾ? ಓಕೆ, ಕರೆಕ್ಟಾಗಿ ನೋಡ್ಕೊಂಡಿರ್ತೀರಿ ಯಾವ್ದು ವರ್ಕ್ ಆಯಿತು ಅಂತ, ಆಯಿತಾ? ಮುಂದಿನ ವರ್ಷ ಮತ್ತೆ ಜ್ವರ ಬರುತ್ತೆ, ಡಾಕ್ಟ್ರ್ ಹತ್ರಕ್ಕೆ ಹೋಗೋದೇ ಇಲ್ಲ, ಸೆಲ್ಫ್ ಮೆಡಿಕೇಶನ್. ಮೆಡಿಕಲ್ ಸ್ಟೋರ್ಗೆ ಹೋಗು, ಅಜಿಥ್ರೋಮೈಸಿನ್ ತಗ, ನುಂಗು. ಆದರೆ ಸರ್ ನೋಡಿ, ಅವತ್ತು ಬರೀ ಡಾಕ್ಟ್ರ್ ಕನ್ಸಲ್ಟೇಷನು ಒಂದು 300 ರೂಪಾಯಿ ದುಡ್ಡು ಉಳ್ಸೋಕ್ಕೆ ಹೋಗಿ ಏನು ಅವಾಂತರ ಆಯಿತು ಅಂತ ಹೇಳ್ತೀನಿ ನಾನು, ಆಯಿತಾ? ಅಜಿಥ್ರೋಮೈಸಿನ್ ತಾಂತೀರ, ಅವತ್ತಿಂದ ನಿಮ್ಮ ಬಾಡಿ ಒಳಗಡೆ ಪ್ಯಾಥೋಜನ್ಸು ಅಜಿಥ್ರೋಮೈಸಿನ್ ವಿರುದ್ಧ ರೆಸಿಸ್ಟೆನ್ಸ್ ಬಿಲ್ಡ್ ಮಾಡೋಕ್ಕೆ ಶುರು ಮಾಡ್ತಾವೆ, ಆಯಿತಾ? ಹಿಂಗೆ ಅಜಿಥ್ರೋಮೈಸಿನ್ ಚಾಕ್ಲೇಟ್ ಚೀಪ್ದಂಗೆ ಚೀಪ್ತಿದ್ರೆ ಸರ್ ಇನ್ನು 10 ವರ್ಷಕ್ಕೆ ನಿಮ್ಗೆ ಅಜಿಥ್ರೋಮೈಸಿನ್ ವರ್ಕ್ ಆಗಲ್ಲ. ಇದೇ ರೀತಿ ಬರೋ ಆ್ಯಂಟಿಬಯೋಟಿಕ್ಸ್ ಎಲ್ಲ ಸುಮ್ಮ ನುಂಗ್ತಾ ಇದ್ದರೆ ಸರ್ ಇನ್ನೊಂದು 20 ವರ್ಷಕ್ಕೆ ಯಾವ ಮಾತ್ರನೂ ವರ್ಕ್ ಆಗಲ್ಲ. ಯಾವ ಮಾತ್ರನೂ ವರ್ಕ್ ಆಗದೆ ಇದ್ದಾಗ, ಆಯಿತಾ? ಕೇಳಿಸ್ಕೊಳ್ಳಿ. ಅದಕ್ಕೆ ನೋಡಿ, ಆ್ಯಂಟಿಬಯೋಟಿಕ್ಸ್ ನೀವು ಎಲ್ಲರೂ ಡಾಕ್ಟ್ರ್ ಕ್ಲಿನಿಕ್ ಹತ್ರ ಹೋಗಿದ್ರೆ ಅಲ್ಲೊಂದು ಇದಾಕಿರ್ತಾರೆ, ಒಂದು ಚಾರ್ಟ್ ಥರ ಹಾಕಿರ್ತಾರೆ, ಸುಮಾರು ಕಡೆ ಬರೆದಿರ್ತಾರೆ, ನೀವು ಓದಿರಲ್ಲ ಅಷ್ಟೇ. ಓಕೆ, ಆ್ಯಂಟಿಬಯೋಟಿಕ್ಸ್ ಆರ್ ದ ಪ್ರೀಷಿಯಸ್ ರಿಸೋರ್ಸಸ್, ಡೋಂಟ್ ವೇಸ್ಟ್ ಇಟ್ ಅನ್ನೆಸೆಸರಿಲಿ ಅಂತ. ಯಾಕೆಂದರೆ ಒಂದು ಆ್ಯಂಟಿಬಯೋಟಿಕ್ ಆವಿಷ್ಕಾರ ಆಗಬೇಕು ಅಂತಂದರೆ 15ರಿಂದ 20 ವರ್ಷ ರಿಸರ್ಚ್ ಆಗಿರುತ್ತೆ. ಜಗತ್ತಲ್ಲಿ ಅತ್ಯಂತ ಫಾಸ್ಟಾಗಿ ಕಂಡುಹಿಡಿದಿರೋಂಥ ವ್ಯಾಕ್ಸಿನೇ ಕರೋನಾ ವ್ಯಾಕ್ಸಿನ್. ಅದಕ್ಕೆ ವರ್ಕ್ ಆಗಿಲ್ಲ ಅದು. ಅವೇನು ಕರೋನಾ ವ್ಯಾಕ್ಸಿನ್ ಅಥವಾ ಸಿರಿಂಜಿಗೆ ನೀರು ಹಾಕಿ ಬಿಡೋದು ಏನು ಗೊತ್ತಾಗಿಲ್ಲ, ಹಾಕಿ ಮಾಡೋದಿಲ್ಲ. ಸುಮ್ಮನೆ ಕರೋನಾ ವ್ಯಾಕ್ಸಿನ್ ಸಿರಿಂಜಿಗೆ ನೀರು ಹಾಕಿ ಹೊಡೆದ್ಬಿಟ್ಟಿರುತ್ತೆ. ಯಾವುವೇ ಮತ್ತೆ ಸೆಕೆಂಡ್ ವೇವಲ್ಲಿ ಕೊಟ್ಟರು, ಮತ್ತೆ ಥರ್ಡ್ ವೇವಲ್ಲಿ ಕರೋನಾ ಬಂತಲ್ಲ. ಅದಕ್ಕೆ ಹೇಳೋದು, ಒಂದು ವ್ಯಾಕ್ಸಿನ್ ಡೆವಲಪ್ ಆಗಬೇಕು, ಒಂದು ಆ್ಯಂಟಿಬಯೋಟಿಕ್ ಡೆವಲಪ್ ಆಗಬೇಕು ಅಂದರೆ ಸರ್ 10 to 15 years ಆಫ್ ರಿಸರ್ಚ್ ಆಗಬೇಕು, ಕ್ಲಿನಿಕಲ್ ಟ್ರಯಲ್ಸ್ ಆಗಬೇಕು, ಆಯಿತಾ? ಬಟ್ ಇಷ್ಟು ಕಷ್ಟಪಟ್ಟಿರ್ತಕ್ಕಂಥ ಇಷ್ಟು ಕಷ್ಟಪಟ್ಟು ಆವಿಷ್ಕಾರ ಮಾಡಿರ್ತಕ್ಕಂಥ ಆ್ಯಂಟಿಬಯೋಟಿಕ್ಸನ್ನು ಸುಮ್ಮನೆ ನುಂಗ್ತಾ ಇದ್ದರೆ ಪ್ಯಾಥೋಜನ್ಸು ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊಂತವು, ಯಾವ ಮಾತ್ರನೂ ವರ್ಕ್ ಆಗಲ್ಲ. ಈ ಥರ ಅಂದರೆ ಯಾವ ಮಾತ್ರನೂ ವರ್ಕ್ ಆಗದೆ 7 ಲಕ್ಷ ಜನ ಸಾಯ್ತಾರೆ ಭಾರತದ ವರ್ಷಕ್ಕೆ, ಆಯಿತಾ? ಸೊ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಆಸ್ ಬಿಕಮ್ ಎ ಗ್ಲೋಬಲ್ ಕನ್ಸರ್ನ್. ಸರಿ, ಈಗ ಬನ್ನಿ. ಅದಕ್ಕೆ ಭಾರತ ಸರ್ಕಾರ ಏನು ಮಾಡಿದೆ ಅಂತಂದರೆ, ಮೆಡಿಕಲ್ ಸ್ಟೋರಲ್ಲಿ ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್, ಓಕೆ, ಆ್ಯಂಟಿಬಯೋಟಿಕ್ಸನ್ನು ಮಾರಂಗಿಲ್ಲ. ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಆ್ಯಂಟಿಬಯೋಟಿಕ್ಸ್ ಮಾರಾಟವನ್ನು ನಿಷೇಧ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ಅಭಿಯಾನ ರೆಡ್ ಲೈನ್ ಕ್ಯಾಂಪೈನ್. ಓಕೆ, ಈಗ ಯಾಕೆ ಸರ್ ನ್ಯೂಸಲ್ಲಿದೆ ನೋಡಿ, ರೀಸೆಂಟಾಗಿ ಈ ವಾರ ಏನಾಗಿದೆ. ಸೊ ಭಾರತ ಸರ್ಕಾರ ಅಬ್ಸರ್ವ್, ಓಕೆ, ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ 2.0 ಸ್ಟಾರ್ಟ್ ಆಯಿತು. ಇದರ ಅವಧಿ 2025 to 2029. ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸನ್ನು ತಡೆಗಟ್ಟಲಿಕ್ಕೋಸ್ಕರ ಭಾರತ ಸರ್ಕಾರ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ AMR 2.0 ಸ್ಟಾರ್ಟ್ ಮಾಡ್ತು. ಓಕೆ, ಇದಕ್ಕಿಂತ ಮುಂಚೆ 1.0 ಇತ್ತು, ಅದು 2017ರಿಂದ 2021 ಇತ್ತು. ಅದರ ಅವಧಿ ಮುಗ್ದಿರೋದ್ರಿಂದ ಹೊಸ ಆಕ್ಷನ್ ಪ್ಲಾನ್ ಅನ್ನು ಜಾರಿಗೆ ತರಲಾಯಿತು. ಓಕೆ, ಸರಿ.
ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಯಾಕೆ ಬರುತ್ತೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನು ಹಾಕಿದ್ದೀನಿ, ಓದಿ ಇದನ್ನು. ಓಕೆ, ಸರಿ. ಸೊ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧಕತ್ವವನ್ನು ತಡೆಗಟ್ಟುವಂತ ಜಾಗತಿಕ ಪ್ರಯತ್ನಗಳು ಗ್ಯಾಪ್ ಅಂತಿದೆ, ವಾವ್ ಅಂತಿದೆ, ಗ್ಲಾಸ್ ಅಂತಿದೆ, GRDP ಅಂತಿದೆ. ಓಕೆ, ಅದರ ಅಬ್ರಿವೇಷನ್ಸ್ ಕೇಳಿದಾನೆ ಎಕ್ಸಾಮಲ್ಲಿ. ಓಕೆ, ಗ್ಯಾಪು, ವಾವ್, ಗ್ಲಾಸ್, GRDP ಜೊತೆಗೆ ಭಾರತದ ಪ್ರಯತ್ನಗಳು ಅಂತ ಬಂದಾಗ ರೆಡ್ ಲೈನ್ ಕ್ಯಾಂಪೇನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ರೆಡ್ ಲೈನ್ ಕ್ಯಾಂಪೇನ್.